ತೆಲುಗು ಬಿಗ್ ಬಾಸ್ನಲ್ಲಿ ಅಬ್ಬರಿಸಿದ ಶೋಭಾ ಶೆಟ್ಟಿ ಕನ್ನಡದಲ್ಲಿ ಡಲ್ ಆಗಿದ್ದೇಕೆ? ಇಲ್ಲಿದೆ ಇವರ ಅಸಲಿ ಕಾರಣ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿಸಿಕೊಡುತ್ತೇವೆ. ನೀವು ನಮ್ಮ ಮೈ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ. ಕನ್ನಡದ ಬಿಗ್ ಬಾಸ್ ರಿಯಾಲಿಟಿ ಶೋ ಬಿಗ್ ಬಾಸ್ 11 10ನೇ ವಾರಕ್ಕೆ ಕಾಲಿಡಲು ಸಜ್ಜಾಗಿದೆ. ದಿನದಿಂದ ದಿನಕ್ಕೆ ಬಿಗ್ ಬಾಸ್ ಮನೆಯ ಆಟದ ಕಿಚ್ಚು ಜೋರಾಗಿ ಹೊತ್ತಿ ಹೊರೆಯುತ್ತಿದೆ. ಇದರ ಕನ್ನಡ ಬಿಗ್ ಬಾಸ್ನಲ್ಲಿ ಇತಿಹಾಸದಲ್ಲೇ ಬಂದ ಮೊದಲ ದಿನನೇ ಯಾವ ವೈಲ್ಡ್ ಕಾರ್ಡ್ ಸ್ಪರ್ಧೆಯೂ ಈ ಮಟ್ಟಿಗೆ ಸೌಂಡ್ ಮಾಡಿರಲಿಲ್ಲ. ಅಂಥದೊಂದು ಭರ್ಜರಿ ಓಪನಿಂಗ್ ಪಡೆದುಕೊಂಡಿದ್ದರು ಶೋಭಾ ಶೆಟ್ಟಿ. ಹೌದು, ಬಿಗ್ ಬಾಸ್ ಮನೆಗೆ ಶೋಭಾ ಶೆಟ್ಟಿ ಹೊಸಬರಲ್ಲ. ಅವರ ಆ ಖಡಕ್ ಮಾತುಗಾರಿಕೆ ಪಕ್ಕದ ರಾಜ್ಯದಲ್ಲಿ ಜೋರಾಗಿಯೇ ಸದ್ದು ಮಾಡಿತ್ತು. ಆದರೆ ಇದೀಗ ಬಿಗ್ ಬಾಸ್ ಮನೆಗೆ ಖಡಕ್ ಆಗಿ ಎಂಟ್ರಿ ಕೊಟ್ಟಿದ್ದ ಶೋಭಾ ಶೆಟ್ಟಿ ಬಂದ 2 ವಾರಕ್ಕೆ ಸೈಲೆಂಟ್ ಆಗಿಬಿಟ್ರ ಅಂತ ಅನುಮಾನ ಶುರುವಾಗಿದೆ. ಬಿಗ್ ಬಾಸ್ ಸೀಸನ್ 11ಕ್ಕೆ ಸೌಂಡ್ ಮಾಡುತ್ತಲೇ ಬಂದಿದ್ದ ಶೋಭಾ ಶೆಟ್ಟಿ ವೇಗವಾಗಿಯೇ ಆಟದ ಹಿಡಿತ ತಗೊಂಡಿದ್ದರು. ಕನ್ನಡದ ಪವರ್ ಲೇಡಿ ಅಂತ ಒಂದೇ ದಿನಕ್ಕೆ ಹೆಸರು ಪಡೆದುಕೊಂಡರು. ಆದರೆ ಬರ್ತಾ ಬರ್ತಾ ಶೋಭಾ ಶೆಟ್ಟಿ ಸೈಲೆಂಟ್ ಆಗ್ತಾ ಇದ್ದಾರೆ ಎಂದೆಲ್ಲ ಮಾತುಗಳು ಕೇಳಿ ಬರ್ತಾ ಇವೆ. ಇನ್ನು ಶೋಭಾ ಶೆಟ್ಟಿ ಅವರ ಮಾತುಗಾರಿಕೆ ಸಿಡಿಗುಂಡಿನಂತೆ ಸಿಡಿಯೋ ಬೆಡಗಿ. ಆಟದಲ್ಲೂ ಅಷ್ಟೇ ಎಮೋಷನಲ್ ಆಗದೆ ಇಂಡಿಪೆಂಡೆಂಟ್ ಆಗಿ ಆಟ ಆಡಿದವರು. ಎಂತಹದ್ದೇ ಕಷ್ಟ ಇದ್ರೂ ಎದೆಗೆ ಎದೆ ಕೊಟ್ಟು ಒಬ್ಬರೇ ಫೇಸ್ ಮಾಡೋ ಚಾಣಾಕ್ಷೆ. ಆಟಕ್ಕೂ ಸೈ, ಎಂಟರ್ಟೈನ್ಮೆಂಟು ಸೈ. ಶೋಭಾಗೆ ಮೈನಸ್ ಅವರ ಕೋಪ. ಯಾರ ಮುಂದೆನೂ ತಲೆಬಾಗಲ್ಲ ಅನ್ನೋ ನೇಚರ್. ನಿರ್ಧಾರಗಳನ್ನು ತಗೋಬೇಕಾದ್ರೆ ಅವಸರ ಜಾಸ್ತಿ. ಆದರೆ ಇದು ಬಿಗ್ ಬಾಸ್ ಮನೆಯಲ್ಲಿ ವರ್ಕ್ ಆಗಲಿಲ್ಲ ಅಂತ ಅನಿಸುತ್ತದೆ. ಏಕೆಂದರೆ ಶೋಭಾ ಶೆಟ್ಟಿಗೆ ಕತ್ತು ನೋವು, ಆಗಾಗ ಜ್ವರ ಕಾಣಿಸಿಕೊಳ್ತಾ ಇದೆ. ಇದರಿಂದ ಏನಾದರೂ ಡಲ್ ಆಗಿದ್ದಾರಾ ಅಥವಾ ನಿಜವಾಗಲೂ ಬೇಸರ ಆಗಿದ್ದಾರಾ ಅಂತ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ಮಾಹಿತಿ ಕೊಡ್ತಾರಾ ಅಂತ ಕಾದು ನೋಡಬೇಕಿದೆ. ಕಳೆದ ಸಂಚಿಕೆಯಲ್ಲೂ ಬಿಗ್ ಬಾಸ್ ಮನೆಯ ಎಲ್ಲ ಸ್ಪರ್ಧಿಗಳು ಕಳಪೆ ಪಟ್ಟವನ್ನು ಶೋಭಾ ಶೆಟ್ಟಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಧನರಾಜ್ ಅವರು ನೀಡಿದ್ದ ಕಾರಣಕ್ಕೆ ಶೋಭಾ ಶೆಟ್ಟಿ ಕೆಂಡಾಮಂಡಲರಾಗಿದ್ದಾರೆ. ನಿಜಕ್ಕೂ ನೀವು ಏಕೆ ನನ್ನನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಗೊತ್ತಿಲ್ಲ. ಲೈಫ್ನಲ್ಲಿ ಏನೇನೋ ಫೇಸ್ ಮಾಡಿದ್ದೀನಿ, ಆದರೆ 24 ಗಂಟೆ ಜೈಲು ನನಗೇನು ಅಲ್ಲ ಅಂತ ಹೇಳಿ ಎದ್ದು ಹೋಗಿ ಕಣ್ಣೀರು ಹಾಕಿದ್ದರು. ಇವರ ಬಗ್ಗೆ ನಿಮಗೆ ಏನು ಅನಿಸುತ್ತದೆ ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ.